ಹಾಯ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಕುಮಾರ್ಸ್ ಅಕಾಡೆಮಿ. ನನ್ನ ಹೆಸರು ವಸಂತ್ ಕುಮಾರ್. ಇವತ್ತಿನ ಈ ವಿಶೇಷ ಟಾಪಿಕಲ್ಲಿ ನಾವು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಸರ್ ಪ್ರಿಪ್ರೇಷನ್ ನಾನು ಹೀರೋ ಥರದಲ್ಲೇ ಮಾಡ್ತಾ ಇರ್ತೀನಿ. ಫುಲ್ ಕಾನ್ಫಿಡೆನ್ಸ್ ಇರುತ್ತೆ ಪ್ರಿಪ್ರೇಷನ್ ಮಾಡ್ಬೇಕಾದ್ರೆ. ಹೆಂಗೆ ಅಂತಂದರೆ, ನಾನು ಎಲ್ಲ ಸಬ್ಜೆಕ್ಟ್ನ ಓದಿದ್ದೀನಿ. ಆರ್ ಬುಕ್ಸ್ನ ವಿದಿನ್ 1 ವೀಕ್ 10 ಡೇಸ್ 20 ಡೇಸಲ್ಲಿ ಓದ್ತೀನಿ. ಬಟ್ ಎಲ್ಲಿ ಅಂದರೆ ನನಗೆ ಪ್ರಾಬ್ಲಮ್ ಆಗೋದು ಎಕ್ಸಿಕ್ಯೂಷನ್ಗೆ ಹೋದಾಗ. ಎಕ್ಸಾಮ್ ಬರೀಬೇಕಾದ್ರೆ ಏನೋ ಒಂದು ಮಿಸ್ಟೇಕ್ ಮಾಡ್ತೀನಿ ಸರ್ ನಾನು. ಯಾವುದೋ ಥರದಲ್ಲಿ ಮಿಸ್ಟೇಕ್ಸ್ ನಡೀತಾನೆ ಇರ್ತಾವೆ ನನ್ನ ಹತ್ರ. ಮತ್ತು ನಮ್ಮ ಪ್ರಿಪ್ರೇಷನ್ ಆಗಿದ್ದು ನೋಡಿದರೆ ನಾನು ಈಸಿಲಿ ಪಾಸ್ ಮಾಡ್ತೀನಿ, ಬಟ್ ಅಲ್ಲಿ ಪಾಸ್ ಮಾಡೋಕ್ಕಾಗ್ತಿಲ್ಲ. ಈ ಥರ ಸಮಸ್ಯೆಗಳು ಎಲ್ಲರ ಹತ್ರನೂ ಇರೋಂಥವೆ, ಕರೆಕ್ಟಾ? ನಾನು ಆ್ಯಸ್ ಎ ಆಸ್ಪಿರೆಂಟ್ ಮತ್ತು ನಾನು ಎಕ್ಸಾಮ್ ಬರೋಕ್ಕೆ ಹೋದಾಗ ಈ ಸಮಸ್ಯೆಗಳು ಇದ್ದಿದ್ದು. ಬಟ್ ನನಗೆ ಯಾವ ಥರ ಕಾನ್ಫಿಡೆನ್ಸ್ ಇತ್ತು, ಪ್ರಿಪ್ರೇಷನ್ ಹೆಂಗೆ ಆಗಿರಲಿ, ನಾನು ಎಕ್ಸಿಕ್ಯೂಷನ್ ಮಾತ್ರ ಚೆನ್ನಾಗಿ ಮಾಡ್ತೀನಿ ಅನ್ನೋ ಒಂದು ಕಾನ್ಫಿಡೆನ್ಸ್ ಇತ್ತು. ಆ ಟಿಪ್ಸ್ ಏನೇನಿತ್ತು ಅಂತ ಇಲ್ಲಿ ಡಿಸ್ಕಸ್ ಮಾಡೋಣ. ಓಕೆ, ಕಂಪ್ಲೀಟ್ ಎಕ್ಸಿಕ್ಯೂಷನ್. ಇವಾಗ 1 ವೀಕ್ ಇದೆ, ಎಕ್ಸಾಮ್ಗೆ 1 ವೀಕ್ ಇದೆ ಅಂದರೆ ಅಲ್ಲಿಂದ ಸ್ಟಾರ್ಟ್ ಮಾಡಿ ಯಾವ್ಯಾವ ದಿನದಲ್ಲಿ ಏನೇನು ಮಾಡಿದರೆ ಒಳ್ಳೆಯದು, ಅದು ನನ್ನ ಪರ್ಸ್ಪೆಕ್ಟಿವಲ್ಲಿ. ಕೆಲವ್ರು ಬೇರೆ ಬೇರೆ ಥರ ಪರ್ಸ್ಪೆಕ್ಟಿವ್ ಇರುತ್ತೆ. ನನ್ನ ಪರ್ಸ್ಪೆಕ್ಟಿವಿಂದ ನಾನು ಯಾವ ಥರ ಫಾಲೋ ಮಾಡ್ತಿದ್ದೆ ಅನ್ನೋದನ್ನು ನಾನು ಹೇಳ್ತೀನಿ. ಓಕೆ, ಸೊ ಕಾಂಪಿಟೇಟಿವ್ ಎಕ್ಸಾಮ್ಸ್ ಪ್ರಿಪ್ರೇಷನಲ್ಲಿ ಹೀರೋ, ಎಕ್ಸಿಕ್ಯೂಷನಲ್ಲಿ ಝೀರೋ. ಹಿಂಗಾದ್ರೆ ಹೆಂಗೆ ಸ್ವಾಮಿ, ಕರೆಕ್ಟಾ? ಎಷ್ಟು ವರ್ಷ ಅಂತ ಓದೋದು, ಓದ್ತಾನೇ ಇದ್ದೀನಿ, ಪರ್ಫೆಕ್ಟ್ ಆಗಿದ್ದೀನಿ, ಬಟ್ ಎಕ್ಸಿಕ್ಯೂಷನ್ ಮಾಡೋಕ್ಕಾಗ್ತಿಲ್ಲ, ನಾನು ಕರೆಕ್ಟಾಗಿ ಅನಲೈಸ್ ಮಾಡೋಕ್ಕಾಗ್ತಿಲ್ಲ, ಗೆಸ್ ಮಾಡೋಕ್ಕಾಗ್ತಿಲ್ಲ ಅನ್ನೋರು ಈ ವಿಡಿಯೋನ ನೋಡಬೇಕು. ಓದಿದ್ದನ್ನು ಪರೀಕ್ಷೆಯಲ್ಲಿ ತಪ್ಪದ ಹಾಗೆ ಎಕ್ಸಿಕ್ಯೂಟ್ ಮಾಡುವುದು ಹೇಗೆ, ಈ ಪ್ರಶ್ನೆ ಎಲ್ಲರ ಹತ್ರನೂ ಇರುತ್ತೆ. ಇದಕ್ಕೆ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್, ನಾನು ಯಾವ ಥರ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ನ ಬಳಸಿ ಎಕ್ಸಾಮ್ಗಳನ್ನು ಏಸ್ ಮಾಡಿದ್ದೆ ಅಂದರೆ ವಿಜಯನಾಗಿದ್ದೆ, ಅದನ್ನು ನಿಮಗೂ ಕೂಡ ಹೇಳ್ಕೊಡ್ತೀನಿ. ಫಸ್ಟ್ ಬರೋದಾದರೆ, ಓಕೆ, ಇವಾಗ 2 ದಿನ, 1 ವೀಕಿಂದ ಸ್ಟಾರ್ಟ್ ಮಾಡೋದಾದರೆ 1 ವೀಕಿಂದ ನೀವು ಓನ್ಲಿ ರಿವಿಷನ್ ಮಾಡಬೇಕು. ಹೊಸ ಕಾನ್ಸೆಪ್ಟ್ನ ಓದೋ ಅಂಥ ಅವಶ್ಯಕತೆ ಇಲ್ಲ. ಜ್ಞಾನ ತುಂಬಿಕೊಂಡಿರುತ್ತೆ. ನೀವು ಪ್ರಿಪ್ರೇಷನ್ ಆಗಿರೋರಿಗಿದು. ನಾನು ಏನೋ ಪ್ರಿಪ್ರೇಷನ್ ಆಗಿಲ್ಲ, ನಾನು ಜಸ್ಟ್ ಎಕ್ಸಾಮ್ ಬರೆಯೋಕೆ ಬಂದಿದ್ದೀನಿ ಅಂದರೆ ನೀವು ಏನಾದರೂ ಮಾಡಿ ನಡೆಯುತ್ತೆ. ಬಟ್ ನಿಮ್ಮ ಹತ್ರ ಆಲ್ರೆಡಿ ನೀವು 6 ಮಂತ್ಸ್ ಇನ್ವೆಸ್ಟ್ ಮಾಡಿದ್ದೀರಾ. ಕರೆಕ್ಟಾಗಿ 6 ಮಂತ್ಸ್ 6 ತಿಂಗಳಿಂದ ಓದಿದ್ದೀನಿ ಸರ್, 1 ವರ್ಷದಿಂದ ಓದಿದ್ದೀನಿ ಸರ್, ನಾನೆಲ್ಲ ರೆಡಿ ಇದ್ದೀನಿ ಅನ್ನೋರು ನೀವೇನು ಮಾಡಿ ಅಂದರೆ 7 ಡೇಸಲ್ಲಿ ಪ್ಲೀಸ್ ರಿವೈಸ್. ನೀವು ರಿವಿಷನ್ ಯಾವುದನ್ನು ಮಾಡಬೇಕು? ಕರೆಂಟ್ ಅಫೇರ್ಸ್ ಟಾಪಿಕ್ಸ್ ಮತ್ತು ಪಿಕ್ಚರ್ ಇರೋದನ್ನು ರಿವೈಸ್ ಮಾಡಿ. ಪಿಕ್ಚರ್ ಇವಾಗ ಜಲಚಕ್ರ ಬರುತ್ತೆ, ವಾಟರ್ ಸೈಕಲ್, ಆ ಥರ ಪಿಕ್ಚರ್ಸ್ನ ಒಂದ್ಸರಿ ಗಮನ ಕೊಡಿ. ಮತ್ತು ನೈಟ್ರೋಜನ್ ಸೈಕಲ್, ಚಿತ್ರಗಳು, ಅವೆಲ್ಲ ಚಿತ್ರಗಳು ಬರ್ತಾವಲ್ಲ, ಅಂಥದ್ರ ಕಡೆ ಸ್ವಲ್ಪ ಗಮನ ಕೊಡಿ. ಇವಾಗ ಮ್ಯಾಪ್ಸು ಅಂಥವನ್ನೆಲ್ಲ ಸ್ವಲ್ಪ ಗಮನ ಕೊಡಿ. ಯಾಕಂದರೆ ಅವು ಚಿತ್ರದ್ದು ಬೇಗ ನೆನಪಾಗುತ್ತೆ, ಮತ್ತು ಅದ್ರ ಜೊತೆಗೆ ಭಾಳಷ್ಟು ಕಾನ್ಸೆಪ್ಟ್ನ ನೆನಪು ಮಾಡಿಕೊಡುತ್ತೆ. ಅದೇ ನಾವು ಹೇಳ್ತೀವಲ್ಲ, 1000 ಪದಗಳಕ್ಕಿಂತ ಒಂದು ಚಿತ್ರ, ಆ ಪದಗಳನ್ನು ಏನು ಒಂದು ಕಾನ್ಸೆಪ್ಟ್ ಇರ್ತದಲ್ಲ, ಅದನ್ನು ಒಂದು ಚಿತ್ರ ಹೇಳ್ತದೆ ನಮಗೆ ಬರೀ. ಸೊ ಹಂಗಾಗಿ ಚಿತ್ರಗಳ ಕಡೆ ಸ್ವಲ್ಪ ಗಮನ ಕೊಡಿ. ಅದನ್ನೇ ನಾವು ಪಿಕ್ಚರ್ ಮೆಮೊರಿ ಅಂತ ಕರಿತೀವಿ. ಪಿಕ್ಚರ್ ಮೆಮೊರಿ ಇದು ಮೋಸ್ಟ್ ಇಂಪಾರ್ಟೆಂಟ್. ನೀವು ಅಕ್ಷರಗಳನ್ನು ಎಷ್ಟೇ ಓದಿದ್ರಿ ಡಸಂಟ್ ಮ್ಯಾಟ್ರ್. ನೀವು ಒಂದು ಪೇಜ್ ಓದ್ತಿರ್ತೀರಲ್ಲ, ನಿಮ್ಗೊಂದು ಚಿತ್ರ ನೋಡಿದ್ರಿ ಅನ್ಕೋರಿ, ಆ ಚಿತ್ರ ನೀವು ಎಕ್ಸಾಮಲ್ಲಿ ಕೂತಾಗ ಆ ಚಿತ್ರ ನೆನಪು ಬರುತ್ತೆ, ಆ ಲೈನ್ಗಳು ನೆನಪು ಬರಲ್ಲ. ಸೊ ಇದನ್ನ ಗಮನದಲ್ಲಿ ಇಟ್ಕೊಂಡು ನೀವೇನು ಮಾಡಿ ಅಂದರೆ ರಿವಿಷನ್ ಮಾಡಿ. 7 ದಿನ ಇದ್ದಾಗ 7 ಡೇಸ್ ಐತೆ ಅಂದರೆ ಸ್ಟಾರ್ಟ್ ರಿವೈಸಿಂಗ್. ಮತ್ತು ಸ್ಟ್ರೆಸ್ ಕೊಡೋಕೆ ಹೋಗ್ಬೇಡಿ ಭಾಳ. ರಿವಿಷನ್ ಮಾಡಬೇಕು. ಓಕೆ, ಆಮೇಲೆ ಸ್ಟ್ರೆಸ್ ಜಾಸ್ತಿ ಕೊಡೋಕೆ ಹೋಗ್ಬೇಡಿ. ನೈಟೆಲ್ಲ ಎದ್ದಿರೋದು ಆ ಥರ ಎಲ್ಲ ಮಾಡೋಕ್ಕೆ ಹೋಗ್ಬೇಡಿ. ನೀವು ನಾರ್ಮಲ್ ಡೇ ಲೈಫ್ ಹೆಂಗಿರುತ್ತೋ ಅದೇ ಥರನೇ ಮಾಡಿ. ಓಕೆ, ನೀವು ಎಕ್ಸಾಸ್ಟಿವ್ ಮುಂಚೆಯಿಂದನೂ ಜಾಸ್ತಿ ಅವರ್ಸ್ನ ಓದಿ ಇದು ಮಾಡ್ತಿದ್ರೆ ಮಾಡ್ಬೋದು, ಬಟ್ ನಾನು ಹೇಳೋ ಪ್ರಕಾರ ಅವಾಯ್ಡ್ ಮಾಡಿ. ಯಾಕಂದ್ರೆ ಡೈಜೆಷನ್ ಪ್ರಾಬ್ಲಮ್ಸು ಅವೆಲ್ಲ ಬರ್ತದೆ. ಯಾಕಂದ್ರೆ ಟೆನ್ಷನ್ ಜಾಸ್ತಿ ಆಗುತ್ತೆ. ಎಕ್ಸಾಮ್ ಹತ್ರ ಬರ್ತಾ ಸ್ವಲ್ಪ ಟೆನ್ಷನ್ ಆಗುತ್ತೆ. ಬಟ್ ಟೆನ್ಷನ್ ಪಡೋಂಥ ಅವಶ್ಯಕತೆ ಏನೂ ಇಲ್ಲ. ಇನ್ನೂ ಭಾಳಷ್ಟು ಅವಕಾಶಗಳು ಸಿಗ್ತವೆ ಅಂತ ಅಂದ್ಕೊಂಡು. ಬಟ್ ಇದು ನಂದು ಫೈನಲ್ 100% ನಾನು ಕೊಡ್ತೀನಿ. ಇನ್ನೂ ಅವಕಾಶಗಳು ಇರಲಿ, ಬಟ್ ನಾನು 100% ಕೊಡ್ತೀನಿ. ನಾನು ವಿತ್ ಕಾನ್ಫಿಡೆನ್ಸ್ ಕೊಡ್ತೀನಿ ಅನ್ನೋ ಥರ ಹೋಗಿ ಎಕ್ಸಾಮ್ ಬರಿಬೇಕಾದ್ರೆ. ಓಕೆ, 7 ಡೇಸ್ ಇರಬೇಕಾದ್ರೆ ರಿವೈಸ್ ಮಾಡಿ. 2 ಡೇಸ್ ಇರಬೇಕಾದ್ರೆ ಕಂಪ್ಲೀಟ್ ರಿವಿಷನ್ಗೆ, ಮತ್ತೇನು ಬೇಡ. ಮತ್ತು 2 ಡೇಸ್ ಇರಬೇಕಾದ್ರೆ ಆಲ್ಮೋಸ್ಟ್ ಡಿಸ್ಕಷನ್ಸ್ನ ಸ್ವಲ್ಪ ಅವಾಯ್ಡ್ ಮಾಡಿ. ಡಿಸ್ಕಷನ್ಸ್ ಯಾವ ಮಾಡಿ ಅಂತಂದರೆ, ನಿಮಗೆ ಗೊತ್ತಿರೋದನ್ನ ಇನ್ನೊಬ್ರಿಗೆ ಹೇಳಿ ಹೊರತು ಇನ್ನೊಬ್ರು ಏನೋ ಹೇಳಿ ಕನ್ಫ್ಯೂಸ್ ಮಾಡ್ತಾ ಡಿಸ್ಕಷನ್ಸ್ ಬೇಡ. ಹೆಂಗೆ ಮಾಡಿ ಅಂದರೆ, ಒಂದು 3-4 ಜನ ಫ್ರೆಂಡ್ಸ್ ಸೇರ್ಕೊತಿರಲ್ಲ ನೀವು ಡಿಸ್ಕಸ್ ಮಾಡೋಕ್ಕೆ, ನಿನಗೆ ಗೊತ್ತಿರೋದನ್ನ ಹೇಳು, ಅವ್ನು ಇನ್ನೊಂದು ಗೊತ್ತಿರೋದು ಹೇಳ್ತಾನೆ, ಇನ್ನೊಬ್ಬನಿಗೆ ಗೊತ್ತಿರೋ, ಆ ಥರ ಡಿಸ್ಕಸ್ ಮಾಡಿ. ನೀವು ಕಾಮನಾಗಿ ಕೂತ್ಕೊಂಡು ಓದಿದ್ರಿ, ಒಂದೇ ಕಡೆ ಕೂತ್ಕೊಂಡು ಓದಿದ್ರು, ಒಂದೇ ಥರದ ಬುಕ್ಸ್ ಓದಿದ್ರಿ ಅಂದರೆ ಇದು ಒಳ್ಳೆಯದು ಡಿಸ್ಕಷನ್. ಬಟ್ ನೀವೆಲ್ಲ ಬೇರೆ ಬೇರೆ ಕಡೆಯವರು ಕನ್ಫ್ಯೂಸ್ ಮಾಡೋಕ್ಕೆ ಇವು ಭಾಳಷ್ಟು ನಡೆಯುವಂಥದ್ದು. ಈ ಭಾಳಷ್ಟು ಇನ್ಸ್ಟಿಟ್ಯೂಷನ್ಸು ಮತ್ತು ಈ ಧಾರವಾಡ ಅಂತ ಕಡೆ ನಾನು ನೋಡಿರೋಂಗೆ
ಭಾಳಷ್ಟು ಹುಡುಗರು ಸ್ಪೆಕ್ಯುಲೇಷನ್ಸ್ ಎಲ್ಲ ಟೈಮ್ನ ಕಳೀತೀರ. ಇನ್ನು ಒಂದು ವಾರ ಇರುತ್ತೆ, ಇಲ್ಲಿಂದ ಸ್ಪೆಕ್ಯುಲೇಷನ್ಸ್ ಅಂದರೆ ಅನುಮಾನಗಳು. ಎಕ್ಸಾಮ್ ಆಗುತ್ತೋ ಇಲ್ಲೋ, ಮುಂದಕ್ಕೆ ಹಾಕಿದರೆ ನೀವು ಪ್ರಿಪ್ರೇಷನ್ ಆಗಿಲ್ಲ. ನಿಮ್ದು ಏನೈತೆ, ನಮ್ಮ ಆ್ಯಸ್ ಎ ಸ್ಟೂಡೆಂಟ್ ನಮ್ದೇನು ಕರ್ತವ್ಯ, ಪ್ರಿಪ್ರೇಷನ್ ಆಗಿ ಎಕ್ಸಾಮಿಗೆ ಹೋಗ್ಬೇಕು ಅಷ್ಟೇ. ಅದನ್ನು ಬೇರೆಯವ್ರು ಅದಾರೆ, ಅದನ್ನ ನಡೆಸ್ಬೇಕು, ಅವತ್ತೇ ನಡೆಸ್ಬೇಕಾ, ಇನ್ನೊಬ್ಬರು ಮಾಡ್ಬೇಕಾ, ಸ್ಟ್ರೈಕ್ ಮಾಡ್ಬೇಕಾ, ಅದಕ್ಕೆಲ್ಲ ಬೇರೆಯವ್ರು ಅದಾರೆ. ಸೊ 1 ವೀಕ್ ಇರ್ಬೇಕಾದ್ರೆ ಪ್ಲೀಸ್ ಇವನ್ನೆಲ್ಲ ಅವಾಯ್ಡ್ ಮಾಡಿ. ನಿಮ್ಗೆ ಹೆಂಗಾದ್ರೂ ನ್ಯೂಸ್ ಗೊತ್ತಾಗುತ್ತೆ. ಇವಾಗಿರೋ ಚಾನೆಲ್ಸು ಇದೆಲ್ಲ ನೋಡೋದಾದರೆ ನಿಮ್ಗೆ ಹೆಂಗಾದ್ರೂ ನ್ಯೂಸ್ ಗೊತ್ತಾಗುತ್ತೆ ಎಕ್ಸಾಮ್ ಐತೋ ಇಲ್ವೋ ಅಂತ. ಸೊ ಅದ್ರ ಕಡೆ ಸ್ವಲ್ಪ ಗಮನ ಕಡಿಮೆ ಕೊಟ್ಟು ಇರುತ್ತೆ, ಅದು ಕ್ಯೂರಿಯಾಸಿಟಿ ಇರುತ್ತೆ ಏನು ನಡೀತಿದೆ ಏನಿಲ್ಲ ಅಂತ. ಬಟ್ ಅದನ್ನೆಲ್ಲ ಕಡಿಮೆ ಮಾಡಿ ನೀವೇನು ಮಾಡಿ ಅಂದರೆ ನಿಮ್ಮದು ರಿವಿಷನ್ ಕಡೆ, ಓನ್ಲಿ ರಿವಿಷನ್ 2 ಡೇಸ್ ಇರ್ಬೇಕಾದ್ರೆ ಕಂಪ್ಲೀಟ್ ರಿವಿಷನ್ ಮಾಡಿ ಆದಮೇಲೆ ರಿವಿಷನ್ ಡಿಸ್ಕಷನ್ಸ್ ಅಂದರೆ ಅನ್ವಾಂಟೆಡ್ ಡಿಸ್ಕಷನ್ಸ್ ಬೇಡ, ನಾನ್ ಟಾಪಿಕ್ ಡಿಸ್ಕಷನ್ಸ್ ಬೇಡ. ಹಿಂಗೆ ಕೇಳಿದ್ರಂಗೆ ಹಂಗೆ ಕೇಳಿದ್ರಂಗೆ ಇವಾಗ ಬೇಡ, ಮುಗೀತು. ಇಷ್ಟು ದಿನ ಪ್ರಿಪ್ರೇಷನ್ ಇತ್ತು, ಇವಾಗ ಮುಗೀತು. ಮತ್ತೆ ಅದಕ್ಕೆ ಮತ್ತೆ ಟೈಮ್ ಸಿಗ್ತಾ ಮತ್ತೆ ಮಾಡೋಣ ಅಂತ. ಓಕೆ, ಆ ಥರದಲ್ಲಿ ರಿವಿಷನ್, ಓನ್ಲಿ ರಿವಿಷನ್ ಮಾಡಿ ಎಕ್ಸಾಮ್ಗೆ ಏನು ಬೇಕು ನಿಮ್ಗೆ ಗೊತ್ತಾಗಿರುತ್ತೆ. ಆಲ್ರೆಡಿ 1 ವರ್ಷ ಓದ್ತಾ ಎಕ್ಸಾಮಿಗೆ ಇವನ್ನೇ ಜಾಸ್ತಿ ಕೇಳ್ತಿದ್ದಾನೆ, ನಾನು ಇದ್ರ ಕಡೆ ಗಮನ ಕೊಟ್ಟು ಒಂದ್ಸರಿ ನೋಡ್ಕೊಂಡು ಹೋಗಿ. ಯಾಕೆ ಏನಾಗುತ್ತೆ, ಭಾಳ ದಿನಗಳಿಂದ ಓದಿದ್ರೆ ಅಲ್ಲಿಗೆ ಹೋದಾಗ ಕನ್ಫ್ಯೂಸ್ ಆಗುತ್ತೆ. ಅದಕ್ಕೆ ನಾನು ಹೇಳ್ತಿದ್ದೀನಿ, ರೀಸೆಂಟಾಗಿ ಅವನ್ನ ರಿವೈಸ್ ಮಾಡಿ. ಫ್ರೀಕ್ವೆಂಟ್ಲಿ ಆಸ್ಕ್ ಕ್ವಶನ್, ಐಲ್ಡ್ ಟಾಪಿಕ್ಸ್ ಅಂತ ಕರಿತೀವಲ್ಲ, ಅವನ್ನ ರಿವಿಷನ್ 2 ಡೇಸ್ ಇದ್ದಾಗ ಕಂಪ್ಲೀಟ್ ರಿವಿಷನ್ ಮಾಡಿ. ಓಕೆ, ನೆಕ್ಸ್ಟ್ ಬರೋದಾದರೆ ಸರ್ ಅವತ್ತು ಹಿಂದಿನ ದಿನ ಏನು ಮಾಡಿ ಅಂದರೆ, ಭಾಳ ದೂರ ಐತೆ ಎಕ್ಸಾಮ್ ಸೆಂಟ್ರು, 8-10 ಅವರ್ಸ್ ಹಿಡಿಯುತ್ತೆ ಅನ್ನೋದಾದರೆ ಒಂದಿನ ಮುಂಚೆನೇ ಹೋಗಿ ಅಲ್ಲಿರೋದು ಒಳ್ಳೆಯದು. 3 to 4 ಅವರ್ಸ್ ಹಿಡಿತದೆ ಅಂದರೆ ಮುಂಚೆ ಇರೋದು ಒಳ್ಳೆಯದು. ಸರ್ ಇಲ್ಲೇ 1/2 ಅವರ್ 1 ಅವರ್ ನನ್ನ ಸೆಂಟ್ರ್ ಅನ್ನೋದಾದರೆ, ನಾವು ಆಲ್ಮೋಸ್ಟ್ ಗ್ರಾಮೀಣ ಭಾಗದಿಂದ ಇರೋದ್ರಿಂದ ಸ್ವಲ್ಪ ದೂರನೇ ಆಗ್ತಿರುತ್ತೆ. ಯಾರಾದರೂ ರಿಲೇಟಿವ್ಸ್ ಇದ್ದರು ಅಥವಾ ಫ್ರೆಂಡ್ಸ್ ಇದ್ದರು ಅಂದರೆ ಅವ್ರ ಹತ್ರ ಹೋಗಿ ಇರೋದೇ ಒಳ್ಳೆಯದು. ಯಾಕಂದ್ರೆ ಏನಾಗುತ್ತೆ, ನಮ್ಗೆ ಡೈಲಿ ನಮ್ಗೆ ಕೊಡೋ ಡಿಸಿಷನ್ಸ್ ಮೇಕಿಂಗಲ್ಲಿ ಭಾಳ ಕಡಿಮೆ ಅಂದರೆ 10 to 20% ಮಾತ್ರ ರೈಟ್ ಡಿಸಿಷನ್ಸ್ನ ಮಾಡ್ತಿರ್ತೀವಿ. ಕನ್ಫ್ಯೂಷನ್ ಇಲ್ದಂಗೆ ರೈಟ್ ಡಿಸಿಷನ್ಸ್. ಆ ಡಿಸಿಷನ್ಸ್ನ ಎಲ್ಲ ಟಾಸ್ಕಿಗೂ ಬಳಸಬಾರ್ದು ಅನ್ನೋದು ನಂದಿದು. ಇಂಪಾರ್ಟೆಂಟ್ ಟಾಸ್ಕ್ಸ್, ಇಂಪಾರ್ಟೆಂಟ್ ಏನಪ್ಪ ಇವಾಗ ನಮ್ಗೆ ಎಕ್ಸಾಮಲ್ಲಿ, ಆ 20%ನ ನಾವು ಡಿಸಿಷನ್ಸ್ನ, ರೈಟ್ ಡಿಸಿಷನ್ಸ್ ಇಲ್ಲಿ ಬರ್ತವೆ ಟಾಸ್ಕ್ಗಳು ಅಂದರೆ ಕ್ವಶನ್ಗಳು. ದಿನಕ್ಕೆ 1000 ಬಂತಂದರೆ 200 ಸರಿ, 100-200 ಸರಿ ಅವ್ರವ್ರ ಕೆಪಾಸಿಟಿ ತಕ್ಕಂಗೆ ಕರೆಕ್ಟ್ ಡಿಸಿಷನ್ಸ್ನ ತೊಗೊತಾರೆ. ಆ ಡಿಸಿಷನ್ಸ್ನ ನೀವು 100% ಆಗಿ ಎಕ್ಸಾಮಲ್ಲಿ ಬಳಸಲಿ ಅನ್ನೋದು ನಂದು ಉದ್ದೇಶ. ಸೊ ಹಾಗಾಗಿ ನೀವು ಒಂದಿನ ಮುಂಚೆನೇ ಆಗಿದ್ರೆ ಅವಾಗ ಏನೇನು ಇರಲ್ಲ ನೋಡಿ, ಟಿಕೆಟ್ ತೊಗೋಬೇಕಾ ಬೇಡ, ಎಲ್ಲಿಗೆ ಹೋಗ್ಬೇಕು, ಎಲ್ಲಿರಬೇಕು, ಎಲ್ಲಿ ನಾಷ್ಟ ಮಾಡಲಿ, ಆ ಥರದ್ದೆಲ್ಲ ಟೆನ್ಷನ್ ಇರೋಂಗಿಲ್ಲ. ಸೊ ಹಂಗಾಗಿ ಒಂದಿನ ಮುಂಚೆನೇ ಹೋಗಿ ರೀಚ್ ಆಗಿ ಒಂದು ರೂಮ್ ಮಾಡಿ, ಯಾರೂ ಇಲ್ಲ ಅಂತ ಒಂದು ರೂಮ್ ಮಾಡಿ, ಸಾಧಾರಣ ಒಂದು ರೂಮ್ ಮಾಡಿ, ಮತ್ತು ಲೈಟಾಗಿ ನೈಟ್ ಏನು ಮಾಡಿ ಅಂದರೆ, ರೂಮ್ ಮಾಡಿದ್ಮೇಲೆ ನೈಟ್ ಜಾಸ್ತಿ ತಲೆ ಕೆಡಿಸೋಣ ಅವಶ್ಯಕತೆ ಇಲ್ಲ. ರಿವಿಷನ್ ಮಾಡಬೇಕಾ, ಜಸ್ಟ್ ಪಿಕ್ಚರ್ ರಿವಿಷನ್ಸ್, ಇಂಪಾರ್ಟೆಂಟ್ ಬುಕ್ಸ್ ಇರ್ತಾವೆ, ನೀವು ತೊಗೊಂಡೋಗಿದ್ರೆ ಇಂಪಾರ್ಟೆಂಟಾಗಿ ಅಲ್ಲಿ ಹೋಗ್ಬಿಟ್ಟು ಮೊಬೈಲ್ ಓಪನ್ ಮಾಡಿ PDF ನೋಡ್ಕೊಂಡು ಕೂತ್ರೆ ಆಗಲ್ಲ. ಓನ್ಲಿ ಬುಕ್ಸ್, ಲಾಸ್ಟಿಗೆ ಬರೋದು ಓನ್ಲಿ ಬುಕ್ಸ್. ಯಾಕಂದರೆ PDF 1000 ಇರ್ತವೆ, ನೀವು ಪಿಕ್ಚರ್ ಮೆಮೊರಿನೇ ಇದು ಮಾಡೋಕ್ಕಾಗಲ್ಲ. ಇವಾಗ ಅದೇ ಆಗ್ತಿರೋದು ಏನಂದರೆ ಡೇಟಾ ಓವರ್ಲೋಡ್ ಅಂದರೆ, ಇವಾಗ ನೋಡಿ ಪೇಜಸ್ ಪ್ರಿಂಟ್ ಮಾಡ್ಬೇಕಂದ್ರೆ ನಂಗೆ ಸ್ವಲ್ಪ ಕಷ್ಟ, ಆ್ಯಸ್ ಅ ಕ್ರಿಯೇಟರ್ ಒಬ್ಬ ಬುಕ್ ಬರೆಯೋನಾದರೆ ಕಷ್ಟ. ಅದೇ ನಿಮಗೆ ಡಿಜಿಟಲಿ ಮಾಡೋದಾದ್ರೆ ಎಷ್ಟು ಸುಲಭ, ಎಲ್ಲರಿಗೆ ಆರಾಮಾಗಿ ಶೇರ್ ಮಾಡೋ 1000 ಲಕ್ಷ ಬುಕ್ ಮಾಡ್ತೀನಿ. ಇವಾಗಂದ್ರೆ ChatGPT ಬಂದಾಗಿಂದ ಒಂದು ಕಾನ್ಸೆಪ್ಟ್ ಕೊಟ್ಟು 1000 ಪೇಜಲ್ಲಿ ಬರೀ ಅಂದರೆ ಅದೇ ಬರೆಯುತ್ತೆ. ಸೊ ಆ ಥರದ್ದೆಲ್ಲ ಬೇಡ. ನೀವು ಏನು ಬರೆದಿರ್ತೀರ ಮತ್ತು ಇಂಪಾರ್ಟೆಂಟ್ ಅಂತ ಬುಕ್ ಎತ್ತಿಟ್ಕೊಂಡಿರ್ತೀರಲ್ಲ, ಅದ್ರ ಕಡೆ ಗಮನ ಕೊಡಿ. ಓಕೆ, ಮತ್ತು ನಿಮ್ಗೆ ಯಾವುದಾದ್ರೂ ಚಾನಲ್ಲು ಅದನ್ನು ಫಾಲೋ ಮಾಡ್ತಿದ್ರಿ, ಸ್ವಲ್ಪ ಒಂದು ಸಾರಿ ನೋಡ್ಬೇಕು ಇದನ್ನು ಅನ್ನೋದಾದರೆ ಅದನ್ನು ನೋಡಿ. ಬಟ್ ಎಲ್ಲ ನೋಡೋಕ್ಕೆ ಹೋಗಬೇಡಿ ಪ್ಲೀಸ್, ಅದನ್ನು ಮಾತ್ರ ಮಾಡೋಕ್ಕೆ ಹೋಗ್ಬೇಡಿ. ಅದು ಮಾಡಿದರೆ ಹೋಯ್ತು ಎಲ್ಲ, ಏನು ಹೊಳೆಯಲ್ಲಿ ಹುಣ್ಸೆಹಣ್ಣು ತೊಳೆದಂಗೆ ಅಂತ ನಮ್ಮ ಭಾಷೆಯಲ್ಲಿ ಹೇಳ್ತೀವಿ. ಸೊ ಅದು ವೇಸ್ಟ್. ಅದು ಹೊಳೆಯಲ್ಲಿ ಹರಿಯೋ ನೀರಲ್ಲಿ ಹುಣ್ಸೆಹಣ್ಣು ತೊಳೆದ್ರೆ ಹುಳಿ ಇರುತ್ತೆ, ಅದರಲ್ಲಿ ಹರ್ಕೊಂಡು ಹೋಗುತ್ತೆ, ಆ ಥರ ಆಗುತ್ತೆ ಮತ್ತೆ. ಓಕೆ, ನೈಟ್ ಏನು ಮಾಡಿ ಅಂದರೆ ಬೇಗನೆ ಮಲಗಕ್ಕೆ ಎಲ್ಲ ಪ್ಲ್ಯಾನ್ ಮಾಡ್ಕೊರಿ, ಮತ್ತು ಲೈಟಾಗಿ ಊಟ ಮಾಡಿ. ಜಾಸ್ತಿ ಊಟ ಮಾಡೋಕ್ಕೆ ಹೋಗ್ಬೇಕು, ಬೆಳಿಗ್ಗೆ ಅದ್ರದ್ದು ಎಫೆಕ್ಟ್ ಗೊತ್ತಾಗುತ್ತೆ. ಮತ್ತು ಲೈಟಾಗಿ ಊಟ, ಯಾಕಂದ್ರೆ ಭಯ ಇರುತ್ತೆ, ಡೈಜೆಷನ್ ಕರೆಕ್ಟಾಗಿ ಆಗಲ್ಲ. ಹಂಗಾಗಿ ಭಯ ಇರಬಾರ್ದು, ಬಟ್ ಭಯ ಇರಬೇಕು ಕೂಡ. ಯಾಕೆ ಅಂದರೆ ನೀವು ಪ್ರಿಪ್ರೇಷನ್ ಆಗಿದ್ದೀರ ಅಂತ ಅವಾಗ ಗೊತ್ತಾಗುತ್ತೆ. ನಾನು ಇಷ್ಟೊಂದು ಪ್ರಿಪೇರ್ ಆಗಿದ್ದೀನಿ, ಹೆಂಗಾಗುತ್ತೋ ಏನೋ ಅಂತ ಭಯ ಇತ್ತು ಅಂದರೆ ಎಕ್ಸಿಕ್ಯೂಷನಲ್ಲಿ ಭಾಳ ಹೆಲ್ಪ್ ಆಗುತ್ತೆ. ಕೆಲವು ಸರಿ ಭಯನೇ ನಿಮ್ಮ ಕೈ ಹಿಡಿದಿರುತ್ತೆ. ಓಕೆ, ಭಯನೂ ಒಳ್ಳೆಯದೇ, ಬಟ್ ಅತಿಯಾದ ಭಯ ಒಳ್ಳೆಯದಲ್ಲ. ಭಯನೂ ಒಳ್ಳೆಯದು ಇರಬೇಕು. ಭಯ ನಿಮ್ಗೆ ಕರೆಕ್ಟ್ ಟೈಮಿಗೆ ಎಕ್ಸಾಮಿನೇಷನ್ ಸೆಂಟ್ರಿಗೆ ಕರ್ಕೊಂಡು ಹೋಗುತ್ತೆ, ಮತ್ತು ನಿಮ್ಮನ್ನ ಕಾನ್ಸಂಟ್ರೇಟೆಡ್ ಆಗಿರೋದು ಇಡುತ್ತೆ, ಮತ್ತು ಎಕ್ಸಾಮಲ್ಲಿ
ಎಕ್ಸಿಕ್ಯೂಷನ್ ಮಾಡ್ಬೇಕಾದ್ರೆ ಎಚ್ಚರಿಕೆಯಿಂದ ಮಾಡಂಗೆ ಮಾಡುತ್ತೆ. ಸೊ ಹಂಗಾಗಿ ಭಯನೂ ಇರಬೇಕು. ನೈಟಿಗೆ ಹೋಗಿ ಲೈಟ್ ಊಟ ಮಾಡಿ, ಬೇಗನೆ ಬರಲ್ಲ ನಿದ್ದೆ ಆಲ್ಮೋಸ್ಟು, ಆದರೂ ಕಣ್ಮುಚ್ಚಿ ಸುಮ್ಮನೆ ಮೈಂಡಿಗೆ ರಿಲ್ಯಾಕ್ಸೇಷನ್ ಬೇಕು. ಸೊ ರಿಲ್ಯಾಕ್ಸ್ ಆಗಿ ಒಂದು 10 ಒಳಗಡೆ, ಮ್ಯಾಕ್ಸಿಮಮ್ 10 ಒಳಗಡೆ ಮಲಗೋಕ್ಕೆ ಟ್ರೈ ಮಾಡಿ. ಬೆಳಿಗ್ಗೆ ಸ್ವಲ್ಪ ಬೇಗ ಎದ್ದು 6 AM ಎದ್ದು ನಿಮ್ಮದೆಲ್ಲ ಕಾರ್ಯಗಳನ್ನು ಮುಗಿಸ್ಕೊಂಡು, ಬೆಳಿಗ್ಗೆ ನಿಮ್ಮೆಲ್ಲ ಕಾರ್ಯಗಳನ್ನು ಮುಗಿಸ್ಕೊಂಡು ಏನಾದರೂ ಕಣ್ಣಾಡ್ಸೋದಿತ್ತು, ಯಾವುದೇ ನಿಮ್ಗೆ ಇಷ್ಟವಾದ ದೈವನ ನೆನೆಸ್ಕೊಳ್ಳಿ. ಯಾಕಂದರೆ ಏನಾಗುತ್ತೆ, ಇಲ್ಲೊಂದು ಎನರ್ಜಿ ಐತೆ, ವರ್ಲ್ಡಲ್ಲಿ ಒಂದು ಎನರ್ಜಿ ಐತೆ. ಆ ಎನರ್ಜಿನ ನಾವು ಕರಿಬೇಕಲ್ಲ, ಶ್ರದ್ಧೆಯಿಂದ ಕರೀರಿ, ಅವರೆಲ್ಲ ಕೈ ಹಿಡಿತದೆ. ಓಕೆ, ಅದನ್ನು ಮಾಡಿ. ಫಸ್ಟ್ ಎದ್ಕೊಂಡು ನಿಮ್ಮ ನಿತ್ಯ ಕರ್ಮ ಮುಗಿಸ್ಕೊಂಡು ದೇವರಿಗೆ ನಮಸ್ಕಾರ ಮಾಡಿ, ನೀವು ನೆನೆಸ್ಕೊಂಡು ಇದ್ರೆ, ಫೋಟೋ ಇದ್ದರೆ ಅದನ್ನು ನಮಸ್ಕಾರ ಮಾಡಿ. ನಂತರ ಅದೊಂಥರ ಪಾಸಿಟಿವ್ ಎನರ್ಜಿ, ನನ್ನಿಂದ ಯಾರೋ ಇದ್ದಾರೆ, ನನಗೆ ಯಾರೋ ಸಪೋರ್ಟ್ ಮಾಡ್ತಾರೆ ಎಕ್ಸಾಮ್ ಬರೆದಾಗ ಅನ್ನೋ ಎನರ್ಜಿ ಬರುತ್ತೆ. ಸೊ ಅದಾದಮೇಲೆ ನೀವು ನಿಮ್ಗೆ ಯಾವುದಾದ್ರೂ ಲೈಟಾಗಿ ರಿವಿಷನ್ ಮಾಡೋದಿತ್ತು ಮಾಡ್ಕೊರಿ. ಕನ್ಫ್ಯೂಷನ್ ಬೇಡ, ಡಿಸ್ಕಷನ್ ಬೇಡ, ಸೈಲೆಂಟಾಗಿ ಹೋಗ್ತಾ ಏನಾದರೂ ಲೈಟ್ ಉಪಹಾರ ಲೈಟಾಗಿ ತಿನ್ನಿ. ಲೈಟಾಗಿ ಒಂದು 2 ನಿಮ್ಗೆ ಗೊತ್ತಿರುತ್ತೆ, ಲೈಟಾಗಿ ತಿನ್ಕೊಂಡು ಹೋಗಿ, ಜಾಸ್ತಿ ತಿನ್ನೋಕೆ ಹೋಗಬೇಡಿ. ಮತ್ತು ಏನಂದರೆ ಒಂದು ಚಾಕ್ಲೇಟ್ ಒಯ್ದಿರಿ. ನಾನು ಬಳಸ್ತಿರ್ತಕ್ಕಂಥ ಇದು ಸ್ಟ್ರಾಟಜಿ ಏನು, ಚಾಕ್ಲೇಟ್ ಒಯ್ದಿರಿ. ಯಾಕಂದರೆ ನಮ್ಗೆ ಸ್ವಲ್ಪ ಲೋ ಅನಿಸಿದಾಗ ನೀವು ಆ ಚಾಕ್ಲೇಟ್ನ ತಿನ್ಕೊಂಡ್ರೆ, ಚಾಕ್ಲೇಟ್ ಮುಂಚೆನೇ ಯಾವುದೋ ಒಂದು ಕ್ಯಾಡ್ಬೆರಿ 20 ರೂಪೀಸ್ದು 40 ರೂಪೀಸ್ದು ತೊಗೊಂಡೋಗಿ ಆ ಚಾಕ್ಲೇಟ್ ತಿನ್ಕೊಂಡು ನಿಮ್ಗೆ ಶುಗರ್ ಕಂಟೆಂಟ್ ಇರೋದ್ರಿಂದ ಸ್ಪೈಕ್ ಕೊಡುತ್ತೆ. ಸ್ಪೈಕ್ ಕೊಟ್ಟಾಗ ಏನಾಗುತ್ತೆ, ಸ್ವಲ್ಪ ಫ್ರೆಶ್ ಮತ್ತು ಹೈ ಎನರ್ಜಿ ಫೀಲ್ ಆಗ್ತೀರ. ಮತ್ತು ಕೆಫೀನ್ ಇರುತ್ತೆ ಚಾಕ್ಲೇಟಲ್ಲಿ. ಸೊ ಹಂಗಾಗಿ ನಿಮ್ಗೆ ಸ್ವಲ್ಪ ಹೈ ಎನರ್ಜಿ ಕೊಡುತ್ತೆ. ಸೊ ಆ ಟೈಮಲ್ಲಿ ನಿಮ್ಗೆ ಸ್ವಲ್ಪ ಹೆಲ್ಪ್ ಆಗುತ್ತೆ ಇದು. ಓಕೆ, ನಾನು ಬಳಸಿರತಕ್ಕಂಥದ್ದು. ಸೊ ನನಗೆ ಹೆಲ್ಪ್ ಆಗಿತ್ತು ಅಂತ ಅನಿಸಿತ್ತು. ಬಟ್ ಓದಿರಲೇಬೇಕು ಇವೆಲ್ಲ ಸ್ಟ್ರಾಟಜೀಸ್. ಲಾಸ್ಟಿಗೆ ಎಕ್ಸಿಕ್ಯೂಷನಲ್ಲಿ ನೀವು ಪ್ರಿಪ್ರೇಷನ್ ಆಗಿದ್ದರೆ ಮಾತ್ರ ಇವೆಲ್ಲ ವರ್ಕ್ ಆಗೋದು. ಓಕೆ, ಈ ಥರದಲ್ಲಿ ಒಂದು ಚಾಕ್ಲೇಟ್, ಒಂದು 20 ರೂಪಾಯಿದು 40 ರೂಪಾಯಿದು ಒಂದು ಕ್ಯಾಡ್ಬರಿ ಡೈರಿ ಮಿಲ್ಕ್ ಚಾಕ್ಲೇಟ್ ತೊಗೊಂಡೋಗಿ ಇಟ್ಕೊಂಡು, ಮುಂಚೆ ಎಕ್ಸಾಮ್ಗೆ ಹೋಗೋಕ್ಕಿಂತ ಮುಂಚೆ ಸ್ವಲ್ಪ ತಿನ್ಕೊಂಡು, ಸ್ವಲ್ಪ ನೀರು ಕುಡಿದು ಹೋಗಿ ಆರಾಮಾಗಿ ಕೂತು. ಎಕ್ಸಾಮ್ ಟೈಮಲ್ಲಿ ಇವಾಗೇನು, ಯಾವತ್ತು ಎಕ್ಸಾಮ್ ಮಾರ್ನಿಂಗಲ್ಲಿ ಡಿಸ್ಕಷನ್ಸ್ ಮಾಡೋಕ್ಕೆ ಹೋಗಬೇಡಿ. ಓಕೆ, ಡಿಸ್ಕಷನ್ಸ್ ಮಾತ್ರ ಮಾಡೋಕ್ಕೆ ಹೋಗಬೇಡಿ. ಕನ್ಫ್ಯೂಸ್ ಮಾಡಿ ನನಗೆ ಬಂದಿಲ್ಲ, ಒಂದು ಭಯ ಬಂದ್ಬಿಡುತ್ತೆ. ಏನಂತಂದರೆ ನನಗೆ ಇದು ಗೊತ್ತಿಲ್ಲಲ್ಲ ಅನ್ನೋ ಒಂದೇ ಕಾನ್ಸೆಪ್ಟ್ ಅಲ್ಲಪ್ಪ, 1000 ಕೇಳೋಂಥದ್ದು ಒಂದು ಕ್ವಶನ್ ಸಲುವಾಗಿ ನೀವು ಯಾಕೆ ಒದ್ದಾಡ್ತಿದ್ದೀರ ಅನ್ನೋದು ನಂಗೆ. ಅವೆಲ್ಲ ಮಾಡೋಕ್ಕೆ ಹೋಗಬೇಡಿ. ನಿಮ್ದೇನಾಯ್ತು, ನೀವು ಇಷ್ಟು ದಿನ ಪ್ರಿಪ್ರೇಷನ್ ಮಾಡಿದ್ರೆ ನಾನು ಎಕ್ಸಿಕ್ಯೂಟ್ ಮಾಡ್ತೀನಿ ಅಂತ ಸ್ಟ್ರಾಂಗ್ ಬಿಲೀಫಲ್ಲಿ ಹೋಗಿ. ಓಕೆ, ಡಿಸ್ಕಸ್ ಮಾತ್ರ ಬೆಳಿಗ್ಗೆ ಹೊತ್ತು ಮಾಡೋಕ್ಕೆ ಹೋಗಬೇಡಿ. ನೆಕ್ಸ್ಟ್ ಬರೋದಾದರೆ ಬೆಸ್ಟ್ ಎಕ್ಸಿಕ್ಯೂಷನ್ ಸ್ಟ್ರಾಟಜಿ ಏನು ಅಂತ ಅನ್ನೋದಾದರೆ, ಓಕೆ, ಇವಾಗ ಎಕ್ಸಾಮ್ ಹಾಲಿಗೆ ಹೋದ್ರಿ, ಎಲ್ಲ ಚೆಕ್ ಆಯಿತು, ಎಲ್ಲ ಆಯಿತು. ಎಕ್ಸಾಮ್ ಹಾಲಿಗೆ ಹೋದ್ಮೇಲೆ 1/2 ಅವರ್ ಮುಂಚೆನೇ ಅಥವಾ 15 ಮಿನಿಟ್ಸ್ ಮುಂಚೆನೇ ಹೋಗಿರ್ತೀರ. 1/2 ಅವರ್ ಟು 15 ಮಿನಿಟ್ಸ್ ಮುಂಚೆ ಹೋಗಿರ್ತೀರ. ಹೋದಾಗ ಏನು ಮಾಡಿ, ಕಾಮಾಗಿ ಕೂತ್ಕೊರಿ. ಅಲ್ಲಿ ಹೋಗಿ ಓಡಾಡೋದು, ವಾಶ್ರೂಮ್ಗೆ ಹೋಗಿ ಬರೋದು, ನೀರು ಅವೆಲ್ಲ ಕುಡ್ಕೊಂಬನ್ನಿ. ಮುಂಚೆನೇ ಕುಡ್ಕೊಂಬಂದು ಆರಾಮಾಗಿ ಕೂತ್ಕೊರಿ. ಆರಾಮಾಗಿ ಕೂತ್ಕೊಂಡು ಆಮೇಲೆ ಕ್ವಶನ್ ಪೇಪರ್ ಬರುತ್ತಲ್ಲ, ಸ್ವಲ್ಪ ದೀರ್ಘ ಉಸಿರಾಟ ಮಾಡಿರಿ. ಆ ಟೈಮಲ್ಲಿ ಸ್ವಲ್ಪ ಯಾಕಂದರೆ ನ್ಯೂರಾನ್ಸ್, ನಮ್ಮ ಬ್ರೈನ್ ಸೆಲ್ಸಿಗೆ ಆಕ್ಸಿಜನ್ ಸಪ್ಲೈ ಆಗಲಿ. ಏನಾಗುತ್ತೆ ಗೊತ್ತಿಲ್ಲ, ಯಾವುದೋ ಎನರ್ಜಿ ಇದಾಗುತ್ತೆ, ಸಪ್ಲೈ ಆಗುತ್ತೆ. ಸೊ ಹಾಗಾಗಿ ಒಂದು 3 ರಿಂದ 4 ಸರಿ ಡೀಪ್ ಬ್ರೀತ್. ಕ್ವಶನ್ ಪೇಪರ್ ಇಸ್ಕೊಂಡ್ಮೇಲೆ ಒಂದು 3 ರಿಂದ 4 ಸರಿ. ಇನ್ನು OMR ಫಸ್ಟಿಗೆ OMR ಕೊಟ್ಟಿರ್ತಾರೆ ಕ್ವಶನ್ ಪೇಪರ್. OMR ಕೊಟ್ಟಿದ್ದಾರೆ ಅಂದರೆ ಸ್ವಲ್ಪ ಡೀಪ್ ಬ್ರೀತ್ ತೊಗೊಂಡು ರೆಡಿಯಾಗಿ. ನೆಕ್ಸ್ಟ್ ಕ್ವಶನ್ ಪೇಪರ್ ಕೊಟ್ಟರೆ ಹಿಂಗೆ ಕದ್ದು ಮುಚ್ಚಿ ನೋಡೋಕ್ಕೆಲ್ಲ ಹೋಗ್ಬಿಡಿ. ಏನಾಗುತ್ತೆ, ಕದ್ದು ಮುಚ್ಚಿ ನೋಡಿದಾಗ ಒಂದು ಕ್ವಶನ್ ಓದ್ತೀರ, ಹಿಂಗೆ ತೆಗೆದು ನೋಡ್ತಿರಲ್ಲ, ಹಿಂಗೆ ಕ್ವಶನ್ ಓದ್ತೀರ. ಆ ಕ್ವಶನ್ ಬಂದಿಲ್ಲ ಅಂದರೆ ನಿಮ್ಗೆ ಎಷ್ಟು ಇನ್ನೂ OMR ಹೋಗಿ ಬರೆಯೋಕ್ಕೆ ಇನ್ನೂ ನಿಮಗೆ ಒಂದು 2 ರಿಂದ 3 ನಿಮಿಷ ಇರುತ್ತೆ. ನಿಮ್ಮ ತಲೆಯಲ್ಲೆಲ್ಲ ನಾನು ಬರ್ತಿಲ್ಲಲ್ಲ ಅನ್ನೋ ಅನುಮಾನದಲ್ಲೇ ನೀವು ಕ್ವಶನ್ ಪೇಪರ್ನ ಸರಿಗೆ ಮಾಡೋಕ್ಕೆ ಹೋಗಲ್ಲ. ಅದಕ್ಕೆ ಕಂಪ್ಲೀಟ್ ಕ್ವಶನ್ ಪೇಪರ್ ರೀಡ್ ಮಾಡೋವರೆಗೂ ನೀವು ಅನಲೈಸ್ ಅಂದರೆ ಈ ಪೇಪರ್ ಹಿಂಗಿದೆ, ಡಿಫಿಕಲ್ಟಿ ಲೆವೆಲ್ ಈ ಥರ ಇದೆ ಅಂತ ಅನಲೈಸ್ ಮಾಡೋಕ್ಕೆ ಹೋಗ್ಬೇಡಿ. ಫಸ್ಟು ಪೇಪರ್ ಆರಾಮಾಗಿ ಓಪನ್ ಮಾಡಿ. ಇವಾಗ ಏನು 1 ನಿಮಿಷ 2 ನಿಮಿಷ ಏನು ಫರಕ್ ಬಿಡೋಲ್ಲ. ಸೊ ನೀವು ಆರಾಮಾಗಿ ಓಪನ್ ಮಾಡಿ ನೋಡಿ, ಕ್ವಶನ್ ನೋಡಿ. ಒಂದೇ ಕ್ವಶನ್ ನಾನು ಬಳಸ್ತಿದ್ದ ಸ್ಟ್ರಾಟಜಿ ಏನಂದರೆ 2 ರೀಡಿಂಗ್ ಸ್ಟ್ರಾಟಜಿ. 2 ರೀಡಿಂಗ್ ಪ್ಲಸ್ 1 ರೀಡಿಂಗ್. ಅದೇನಂತ ಹೇಳ್ತೀನಿ ಸ್ಟ್ರಾಟಜಿ. ಓಕೆ, ಇವಾಗ ಒಂದು ಕ್ವಶನ್ ಪೇಪರ್ ಕೊಟ್ಟಿದ್ದಾರೆ ನನಗೆ. ಆ ಕ್ವಶನ್ ಪೇಪರ್ ಬಿಡಿಸ್ಬೇಕಾದ್ರೆ ನಾನೇನು ಮಾಡ್ತೀನಿ, ಫಸ್ಟ್ ಟೈಮ್ ಓದ್ಕೊಂತ ಹೋಗ್ತೀನಿ. ನನಗೆ ಯಾವ್ಯಾವ ಈಸಿಲಿ ಬರ್ತಾವಲ್ಲ ಅವನ್ನ ನಾನು ಆನ್ಸರ್ ಮಾಡಿಬಿಡ್ತೀನಿ. ಇವಾಗ ಒಂದು ಹಿಂಗೆ 5 ಆಪ್ಷನ್ಸ್. ಯಾವಾಗಲೂ ಅಷ್ಟೇ, ನಿಮ್ಗೆ ಅದು ಆನ್ಸರ್ ಗೊತ್ತಿತ್ತಾ ಆಗಿಂದಾಗಲೇ ಮಾಡಿ. ಆ ಕ್ವಶನ್ ನೋಡಿ, ಇಲ್ಲಿ ಕ್ವಶನ್ 1 ಇದು ಹಿಂಗೆ ಹೋಗಿ C ಅನ್ನೋದಾದರೆ ಈ ಥರ ರೌಂಡ್ ಮಾಡಿ.
ಇದು ಮಾತ್ರ ಮಸ್ಟ್. ನೀವು ಲಾಸ್ಟಿಗೆ ಇಟ್ಕೊಳಕ್ಕೆ ಹೋಗಬೇಡಿ. ಪ್ರಾಕ್ಟೀಸೇ ಯಾವ ಥರ ಮಾಡಿ ಅಂದರೆ, ನೀವು ಪ್ರಾಕ್ಟೀಸ್ ಮಾಡ್ತಿರ್ತಾರೆ ಮಾಡಲ್ ಕ್ವಶನ್ ಪೇಪರ್ಗಳನ್ನು ಇದೇ ಥರದಲ್ಲೇ ಪ್ರಾಕ್ಟೀಸ್ ಮಾಡಿ. ರೈಟ್. ನೆಕ್ಸ್ಟ್ ಬರೋದಾದರೆ ಫಸ್ಟ್ ರೀಡಿಂಗಲ್ಲಿ ಏನು ಮಾಡಿದೆ, ನಾನು ಈಸಿ ಇರೋವನ್ನ ನಾನು ಮಾರ್ಕ್ ಮಾಡ್ಕೊಂಡು ಹೋಗ್ಬಿಟ್ಟೆ. ಇವಾಗ ಒಂದು 50. ನೆಕ್ಸ್ಟ್ ಸರ್ ನಂಗೆ ಬಂದಿಲ್ಲ, ಫಸ್ಟ್ ರೀಡಿಂಗಲ್ಲಿ ಹೋಗ್ಬೇಕಾದ್ರೆ ಈಸಿ ಇರೋ ಮಾಡ್ಕೊಂಡು ಹೋಗಿನಿ, ಬೇರೆಯವ್ ಬಂದಿಲ್ಲ ಅನ್ನೋದಾದರೆ, ಇವಾಗ ಒಂದು 4ನೇ ಕ್ವಶನ್ನು 5ನೇ ಕ್ವಶನ್ ಬಂದಿಲ್ಲ ಅನ್ನೋದಾದರೆ ಅದನ್ನು ಹಿಂಗೆ ರೌಂಡ್ ಮಾಡ್ಕೊರಿ. ಓಕೆ. ಇನ್ನು ಸರ್ ನಂಗೆ 8ನೇ ಕ್ವಶನ್ನು ಬರೋದೇ ಇಲ್ಲ, ಇದು ನಂಗೆ ಗೊತ್ತೇ ಇಲ್ಲ, ಇದು ಏನಂತ ಗೊತ್ತಿಲ್ಲ ಅಂದರೆ ಕ್ರಾಸ್ ಮಾಡಿ. ಬರ್ತೈತೆ ಸರ್ ಬಟ್ ಇದಕ್ಕೆ ಟೈಮ್ ತೊಗೊಳುತ್ತೆ ಅನ್ನೋವನ್ನ ಈ ಥರ ರೌಂಡ್ ಮಾಡಿ. ಕ್ವಶನ್ ಜಸ್ಟ್ ಒಂದು ಲೈನ್ ಓದ್ತಿದ್ದಂಗೆ ಗೊತ್ತಾಗುತ್ತೆ, ಓಕೆ ಇದು ಗೊತ್ತೈತೆ ಬಟ್ ಇದು ಕ್ವಶನ್ ದೊಡ್ಡದೈತೆ ಅಂದರೆ ಮುಂದಕ್ಕೆ ಹೋಗಿ. ಒನ್ ಲೈನರ್ ಈಸಿ ಅನ್ನೋದಿದ್ರೆ ಮಾತ್ರ ಮಾರ್ಕ್ ಮಾಡ್ಕೊಂತ ಹೋಗಿ. ಕ್ವಶನ್ ಓದ್ಕೊಂಡಿರಿ, ಇವನ್ನೆಲ್ಲ ಕ್ವಶನ್ಗಳನ್ನು ಓದ್ಕೊಂಡಿರಿ, ಬಟ್ ನಂಗೆ ಟೈಮ್ ಜಾಸ್ತಿ ಬೇಕು, ಅನಲೈಸ್ ಮಾಡ್ಬೇಕು ಇದನ್ನು ಅನ್ನೋದನ್ನು ಸ್ವಲ್ಪ ಈ ಥರ ರೌಂಡ್ ಹಾಕಿಬಿಡಿ. ಸರ್ ನಂಗೆ ಏನು ಗೊತ್ತಿಲ್ಲ ಅಂದರೆ ರಾಂಗ್ ಮಾಡ್ಕೊತ ಹಿಂಗೆ ಮಾಡ್ಕೊತೋದಾಗ ಒಂದು 50 ಕ್ವಶನ್ನ ನೀವು ಅಟೆಂಪ್ಟ್ ಮಾಡ್ತೀರಾ. ಪ್ರಿಪೇರ್ ಆಗಿರೋರಿಗೆ ಇದೆಲ್ಲ ಕ್ವಶನ್ಸ್ನ ಅಟೆಂಪ್ಟ್ ಮಾಡ್ತೀರಾ, ಒಂದು ಕಾನ್ಫಿಡೆನ್ಸ್ ಬರುತ್ತೆ. ಇವಾಗ ನೀವು ಓದಿ ಹೋಗಿರ್ತೀರಲ್ಲ, ಅವೆಲ್ಲ ಬ್ಯಾಕ್ಗ್ರೌಂಡಲ್ಲಿ ರನ್ ಆಗ್ತಿರ್ತಾವೆ, ಆ ಕಾನ್ಸೆಪ್ಟ್ಸ್ ಎಲ್ಲ ಬ್ಯಾಕ್ಗ್ರೌಂಡಲ್ಲಿ ಅನ್ಕಾನ್ಷಿಯಸ್ಲಿ ರನ್ ಆಗ್ತಿರ್ತಾರೆ. ಸೊ ಅವಕ್ಕೆ ನಿಮ್ಗೆ ಆನ್ಸರ್ ಆಲ್ರೆಡಿ ಬ್ರೈನ್ ಹುಡುಕ್ಬಿಟ್ಟಿರುತ್ತೆ. ಇವಾಗ ಹೋಗಿ ಜಸ್ಟ್ ಸ್ಟೇಟ್ಮೆಂಟ್ಸ್ನ ಓದಬೇಕು, ಆನ್ಸರ್ ಮಾಡಬೇಕು. ಸೆಕೆಂಡ್ ರೀಡಿಂಗ್ ಇವಾಗ ಬರ್ತಿರಲ್ಲ, ಇವಾಗ ಮುಗೀತು, 100 ಕ್ವಶನ್ಸ್ ಕವರ್ ಮಾಡಿದ್ರಿ, ಈಸಿ ಇರೋವನ್ನೆಲ್ಲ ಟಿಕ್ ಮಾಡಿದ್ರಿ, ಇವನ್ನೆಲ್ಲ ರೌಂಡ್ ಮಾಡಿದ್ರಿ, ಇವೆಲ್ಲ ಕ್ರಾಸ್ ಮಾಡಿದ್ರಿ. ಇವಾಗ ನೆಕ್ಸ್ಟ್ ಬನ್ನಿ, ಯಾವುದ್ರ ಕಡೆ ಕಾನ್ಸಂಟ್ರೇಟ್ ಮಾಡ್ಬೇಕು. ಫಸ್ಟ್ ನೀವು ಸೆಕೆಂಡ್ ರೀಡಿಂಗಲ್ಲಿ ಈ ವೃತ್ತಾಕಾರ ಹಾಕಿರ್ತೀರಲ್ಲ ಅದ್ರ ಕಡೆ ಕಾನ್ಸಂಟ್ರೇಟ್ ಮಾಡ್ಬೇಕು, ಹೋಗ್ಬೇಕು, ಅನಲೈಸ್ ಮಾಡ್ಬೇಕು, ಬರೀಬೇಕು. ಇದನ್ನೇನೈತಲ್ಲ 45 ಮಿನಿಟ್ಸಲ್ಲೇ ನೀವು ಕಂಪ್ಲೀಟ್ ಮಾಡಿ. ಇನ್ನೂ 45 ಮಿನಿಟ್ಸ್ನ ಎತ್ತಿಟ್ಟಿರ್ಬೇಕು. 45 ಅಲ್ಲ, ಒನ್ ಲೈನರ್ಸ್ ಆಗಿರೋದು 40 ಮಿನಿಟ್ಸಲ್ಲೇ ಮಾಡಬೇಕು. ಸೊ ನೀವು ಆ ಕಡೆ ಇನ್ನೂ ಹೆಚ್ಚಿನ ಟೈಮ್ನ ಎತ್ತಿ ಇಡಬೇಕು. ಓಕೆ, 50 ನಿಮಿಷ ಉಳಿಸಿರ್ಬೇಕು ನೀವು ಈ ಕಡೆ ಬಂದಾಗ. ಸೊ ಇವಾಗ 100 ಕ್ವಶನ್ಸ್ ಏನಿಲ್ಲ, ಬ್ಯಾಕ್ಗ್ರೌಂಡಲ್ಲಿ ರನ್ ಆಗಿರುತ್ತೆ, ನಿಮ್ಗೆ ಕಾನ್ಸೆಪ್ಟ್ ಗೊತ್ತಾಗಿರುತ್ತೆ, ಇವಾಗ ಅನಲೈಸ್ ಮಾಡಿ ಆನ್ಸರ್ ಮಾಡ್ಬೇಕಷ್ಟೇ. ಸೊ ಈ ಥರ ಮಾಡ್ಕೊಂತ ಹೋದಾಗ ಏನಾಗುತ್ತೆ ನಿಮಗೆ, ನೆಕ್ಸ್ಟ್ ಬರೋದಾದರೆ ಈ ಥರ ಮಾಡ್ಕೊತ ನೀವು ಆಲ್ಮೋಸ್ಟ್ ಇದರಿಂದ ಒಂದು 30 ಕ್ವಶನ್ಸ್ನ ಕರೆಕ್ಟ್ ಮಾಡ್ತೀರ. 30 to 40 ಕ್ವಶನ್ಸ್ ಸಿಗ್ತವೆ. ಓಕೆ, ಆ ಕ್ವಶನ್ಸ್ ಅಟೆಂಪ್ಟ್ ಮಾಡಿ ಆದಮೇಲೆ ಇವಾಗ ಇನ್ನೂ ಟೈಮ್ ಉಳಿದೈತೆ, ಒಂದು 5 ಮಿನಿಟ್ಸ್. ಎಲ್ಲ ಇದರಲ್ಲೇ ಇಟ್ಕೋರಿ. ಕೆಲವರು ಯಾರಿಗೆ ಸ್ಲೋ ಇದ್ದೀನಿ ನಾನು, ಮೆಂಟಲ್ ಎಬಿಲಿಟಿ ಅನ್ನೋರು ಈ ರೌಂಡ್ ವೃತ್ತಾಕಾರದಲ್ಲೇ ಇಟ್ಕೊಂಡಿರಿ ಅವನ್ನೆಲ್ಲ. ಓಕೆ, ಸೊ ಇನ್ನೂ 5 ನಿಮಿಷ ಉಳಿದಾಗ ಅವಾಗ ಈ ಥರ ಕ್ರಾಸ್ ಮಾಡಿರ್ತೀರಲ್ಲ, ಏನೂ ಗೊತ್ತಿಲ್ಲ ಅನ್ನೋ ಕಾನ್ಸೆಪ್ಟ್ ಕಡೆ ಥಿಂಕ್ ಮಾಡಿ. ಸೊ ಈ ಥರ ಮಾಡ್ಕೊರಿ. ನೀವು ಫಸ್ಟಿಗೆ ಈ ಗೊತ್ತಿಲ್ಲ ಕಾನ್ಸೆಪ್ಟ್ ಇಟ್ಕೊಂಡು ಕೂತ್ರಿ ಅಂದರೆ ಟೈಮ್ ವೇಸ್ಟ್ ಆಯಿತು. ನಿಮ್ಗೆ ಗೊತ್ತಿರೋವನ್ನೆಲ್ಲ ಬಿಟ್ಟು ಬರ್ತೀರ, ಲಾಸ್ಟಿಗೆ 10 ಕ್ವಶನ್ ಗೊತ್ತಿರೋ ಒನ್ ಲೈನರ್ಸ್ ಇರ್ತಾವೆ, ಅವು ಮಾಡಕ್ಕೆ ಹೋಗಬೇಡಿ. ಕಂಪ್ಲೀಟ್ ರೀಡಿಂಗ್ ಮಾಡ್ಬೇಕಂದ್ರೆ ಇದೇ ಸ್ಟ್ರಾಟಜಿನ ನೀವು ಬಳಸಬೇಕು. ಫಸ್ಟ್ ರೀಡಿಂಗಲ್ಲಿ ನೀವೆಲ್ಲ ಕ್ವಶನ್ಸ್, ಈಸಿ ಇರೋ ಕ್ವಶನ್ಸ್ಗಳಿಗೆ ಆನ್ಸರ್ ಮಾಡ್ಕೊಬೋದು. ಸೆಕೆಂಡ್ ರೌಂಡಲ್ಲಿ ನೀವು ಯಾವುದು ವೃತ್ತಾಕಾರ ಹಾಕಿರ್ತೀರಲ್ಲ, ಸ್ವಲ್ಪ ಲೆಂದಿ ಐತೆ, ಅನಲೈಸ್ ಮಾಡ್ಬೇಕನ್ನೋ ಕ್ವಶನ್ಸ್ನ ನೀವು ಅಲ್ಲಿ ಬಳಸಿ ಮಾಡಿ, ಸಾಲ್ವ್ ಮಾಡಿ. ಲಾಸ್ಟ್ಗೆ ನಂಗೆ ಏನೂ ಗೊತ್ತಿಲ್ಲ ಸರ್ ಕಾನ್ಸೆಪ್ಟು, ಬಟ್ ಓದಿದ್ರೆ ನಂಗೆ ಏನೋ ಗೊತ್ತಾಗುತ್ತೆ ಅನ್ನೋ ಒಂದು ಲಾಸ್ಟ್ಗೆ ಇಟ್ಟಿರಿ, ರಾಂಗ್ ಮಾಡಿ ಇಟ್ಟಿರಿ ಅವನ್ನ. ಸೊ ಫಸ್ಟ್ ರೀಡಿಂಗಲ್ಲಿ ಈ ಥರ ಟಿಕ್ಕು ವೃತ್ತ ರಾಂಗ್ ಮಾಡಿಕೊಂಡು, ಸೆಕೆಂಡ್ ರೀಡಿಂಗ್ ಬಂದಾಗ ರಾಂಗ್ ಬಳಸಿ, ಥರ್ಡ್ ರೀಡಿಂಗಲ್ಲಿ ಇದು ಬಳಸಿ. ಸೊ ಈ ಥರ ಮಾಡಿ ನೀವು 100 ಕ್ವಶನ್ಸ್ನ ಅಟೆಂಪ್ಟ್ ಮಾಡ್ತೀರಾ. ಇದೇನು ಜಾಸ್ತಿ ಟೈಮ್ ತೊಗೊಳಲ್ಲ, ಆ್ಯಕ್ಚುಲಿ ಪ್ರಾಕ್ಟೀಸ್ ಮಾಡ್ಬೇಕು. ಇದನ್ನು ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ಈ ಥರ ಪ್ರಾಕ್ಟೀಸ್ ಮಾಡಿದರೆ ಭಾರಿ ಒಳ್ಳೆಯದು. ಓಕೆ, ಮತ್ತೆ ಸರ್ ನಾನು ಎಷ್ಟು ಪ್ರಶ್ನೆಗಳನ್ನು ಬಿಡಿಸ್ಬೇಕು ಇವಾಗ ಎಕ್ಸಾಮ್? ಇವಾಗ ಒನ್ ಲೈನರ್ಸ್ ಅದಾವೆ ಅಂದರೆ ಈ ಗ್ರೂಪ್ ಸಿ ಒನ್ ಲೈನರ್ಸ್, ಗ್ರೂಪ್ ಸಿ ಅಥವಾ ಗ್ರೂಪ್ ಡಿ ಆ ಥರ ಎಕ್ಸಾಮ್ಸ್ ಒಂದೊಂದೇ ಲೈನ್ ಕ್ವಶನ್ಗಳು ಕೇಳ್ಬಿಟ್ಟಾನ. ಇವಾಗ PSI ಆಗಿರಲಿ, PC ಆಗಿರಲಿ, VAO ಅವೆಲ್ಲ ಒಂದೊಂದು ಲೈನ್ ಕ್ವಶನ್ಗೆ ಕೇಳಿದಾನೆ ಅಂದರೆ ನೀವು 95+ ಬಿಡಿಸ್ಲಿಕ್ಕೆ ಟ್ರೈ ಮಾಡಿ. ನನಗೆ ಗೊತ್ತಿರೋಂಗೆ 95+ ಟ್ರೈ ಮಾಡಿ. ಯಾಕಂದರೆ 1:4 ಇರೋದ್ರಿಂದ ಪ್ರೊಬ್ಯಾಬಿಲಿಟಿ ಏನು, 4 ತಪ್ಪಾದರೆ 1 ಮಾರ್ಕ್ಸ್ ಹೋಗುತ್ತೆ ನಮಗೆ. ಬಟ್ ನಮ್ಗೆ 4 ತಪ್ಪಾಗಬೇಕು ಅಂದರೆ ಯಾವ ಆಪ್ಷನು ಗೊತ್ತಿರಲಾರ್ದಂಗೆ ಇರೋಕ್ಕೆ ಸಾಧ್ಯನೇ ಇಲ್ಲ. ಒಂದಲ್ಲ ಒಂದು ಆಪ್ಷನ್ ಗೊತ್ತಿರುತ್ತೆ. ಸೊ ಹಂಗಾಗಿ ನಿಮ್ಗೆ 70, ಇವಾಗ 4 ಆಪ್ಷನಲ್ಲಿ ಒಂದು ಆಪ್ಷನ್ ಬಗ್ಗೆ ಗೊತ್ತು, ಇನ್ನು 3 ಆಪ್ಷನ್ಸ್ ನಂಗೆ ಗೊತ್ತಿಲ್ಲ ಅಂದ್ರೂ ನೀವು ಅದನ್ನು ಗೆಸ್ ಮಾಡ್ಬೋದು. ಯಾಕಂದರೆ 75% ಚಾನ್ಸಸ್ ಐತೆ. ಇದಂತರೂ ಅಲ್ಲೇ ಅಲ್ಲ, ಈ 3ರಲ್ಲೇ ಒಂದ ಅಂದರೆ 75% ಚಾನ್ಸಸ್ ಐತೆ ಅಂತ. ನೀವು ಈ ಥರ ಚಾನ್ಸಸ್ ಬಂದಾಗ ಬಳಸ್ಕೊರಿ. ಸೊ ಒನ್ ಲೈನರ್ಸ್ ಇದ್ದಾಗ ಈಸಿಲಿ ನೀವು 90+, ಮತ್ತು ಡಿಫಿಕಲ್ಟಿ ಲೆವೆಲ್ ಮೇಲೆ ಹೋಗುತ್ತೆ. ಯಾವುದು ಗೊತ್ತಿಲ್ಲ ಕಾನ್ಸೆಪ್ಟ್ ಕೇಳೋಣ ಅಂದರೆ ಬೇರೆ ಥರ ಆಗುತ್ತೆ. ಸೊ ಗೊತ್ತಿದ್ದಾವ ಒನ್ ಲೈನರ್ಸು, ನಾವು ಪ್ರೀವಿಯಸ್ ಇಯರ್ ಕ್ವಶನ್ಸ್ದಿಂದನೇ ತೆಗೆದುಕೊಟ್ಟಾನ ಅಂದಾಗ ಏನು ಮಾಡಿ 95 ಕ್ವಶನ್ಸ್ ಮಿನಿಮಮ್ ಒಂದು 90 ಕ್ವಶನ್ಸ್ ಅಟೆಂಪ್ಟ್ ಮಾಡಲೇಬೇಕು. ಬೇರೆಯವ್ರು ಮಾಡಿರ್ತಾರೆ, ನೀವು ಮಾಡಿಲ್ಲ ಅಂದರೆ. ಸೊ ಅಟ್ಲೀಸ್ಟ್ ನಾನು ಬರ್ದಿರೋದು
ಕನ್ಸಿಡರ್ ಮಾಡ್ತದ, ನಾನು ಕ್ಯಾಲ್ಕುಲೇಟ್ ಮಾಡ್ಕೋಬೋದಾ ನನ್ನ ಅನ್ನೋದಕ್ಕನ್ನ ಒಂದು ಕಾನ್ಫಿಡೆನ್ಸ್ ಕೊಡ್ತದೆ. ಓಕೆ, ನಾನು ಬಳಸ್ತಿದ್ದು ಹಂಗೆ ಒನ್ ಲೈನರ್ಸ್ ನಂದು ಹೇಳ್ತೀನಿ. ನಾನು ಒನ್ ಲೈನರ್ಸ್ ಬಂತು ಅಂತಂದರೆ 100 ಅಟೆಂಪ್ಟ್ ಮಾಡಕ್ಕೆ ಟ್ರೈ ಮಾಡ್ತಿದ್ದೆ. 98 ಅಂತ ಮಾಡೇ ಮಾಡ್ತಿದ್ದೆ. ಎಷ್ಟು ಎನಿ ಕಾಸ್ಟ್ ನಾನು 98 ಅಟೆಂಪ್ಟ್ ಮಾಡ್ತಿದ್ದೆ. ಸೊ ಅದೇ ಥರ ನೀವು ಮಾಡಿ. ಓಕೆ, ಅದೇ ಇವಾಗ ಲಾಂಗ್ ಕ್ವಶನ್ ಸರ್ ABCD ಬಂದಿದ್ರೆ ಅಂತ ಸುಲಭ. ಇವಾಗ ABCD ಒಂದೇ ಆಪ್ಷನ್, ಎದಲ್ಲಿ ಒಂದು ಸ್ಟೇಟ್ಮೆಂಟ್, ಬಿದಲ್ಲಿ ಒಂದು ಸ್ಟೇಟ್ಮೆಂಟ್, ಆಮೇಲೆ ಒಂದೇ ಇದರಲ್ಲಿ A ಅಥವಾ ಬಿನ, A ಮತ್ತು ಬಿನ, ಬಿ ಮತ್ತು ಸಿನ ಈ ಥರ ಬಂದಿದ್ರೆ ಮಾತ್ರ ಅನಲೈಸ್ ಮಾಡಿ ಈಸಿಲಿ ಆನ್ಸರ್ ಮಾಡ್ಬೋದು. ನೀವು ಕೆಲವು ಸರಿ ಅನುಭವಿಸಿರ್ತದೆ ಏನಂತಂದರೆ ಒನ್ ಲೈನರ್ ಆನ್ಸರ್ಗಿಂತ ಇವು ಈಸಿ ಅನಿಸ್ತಾವೆ. ಯಾಕಂದರೆ ಒಂದೇ ಒಂದು ತಪ್ಪಾಗಿತ್ತು ಅಂದರೆ ಇಡೀ ಪೂರ ಒಂದು 2-3 ಸ್ಟೇಟ್ಮೆಂಟ್ ಎಗ್ರೋಗ್ತಾವೆ. ಇನ್ನು 50% ಚಾನ್ಸ್ ಬಂತ ಕಣ್ಮುಚ್ಚೆ ಹಾಕಿ. ಈ ಥರ ಇದ್ದಾಗ ಕಣ್ಮುಚ್ಚೆ ಹಾಕಿ. ಅದೇ ನಿಮಗೆ ಮೇಲಿನ 1 ಹೇಳಿಕೆ ಸರಿ, 2 ಹೇಳಿಕೆ ಸರಿ, 3 ಹೇಳಿಕೆ ಸರಿ ಅಂತ ಕೊಡ್ತಾನಲ್ಲ ಕ್ವಶನ್ಗಳು. ಇವಾಗ ಈ ಥರ ABC ಅನ್ನೋ 3 ಹೇಳಿಕೆಗಳು ಕೊಟ್ಟಾನ ಒಂದೇ ಆಪ್ಷನಲ್ಲಿ. ಮೇಲಿನ 1 ಹೇಳಿಕೆ ಅದರಲ್ಲೂ ಓದ್ಬೇಕಾದ್ರೆ ಭಾಳ ಹುಷಾರು. ಸರಿ ತಪ್ಪು ಹೇಳಿಕೆಗಳು ಸರಿನಾ ಅಥವಾ ತಪ್ಪಾ ಅನ್ನೋದನ್ನ ಭಾಳ ಕಾನ್ಸಂಟ್ರೇಟ್ ಆಗಿ ಓದಬೇಕು. ಇಂಗ್ಲೀಷ್ ಅವರಿಗಾದರೆ ನಾಟ್ ಅಂತ ಕೊಟ್ಟಿರ್ತಾನೆ, ಅದು ಬೋಲ್ಡಲ್ಲಿ ಕೊಟ್ಟಿದ್ರೆ ಓಕೆ, ಕೊಟ್ಟಿಲ್ಲ ಅಂದರೆ ಭಾಳ ಕೇರ್ಫುಲಿ ನೀವು ಓದೋದೆಲ್ಲ ಈಸಿ, ಪ್ರಿಪ್ರೇಷನ್ ಎಲ್ಲ ಈಸಿ, ಎಕ್ಸಿಕ್ಯೂಷನಲ್ಲೇ ಇಡುವುದು ಭಾಳಷ್ಟು ಜನ. ನೀವು ಇದು ತಪ್ಪುಗಳನ್ನು ಮಾಡಿರ್ತೀರ, ನಿಮ್ಮ ಮನಸ್ಸಿಗೆ ಇವಾಗ ಅನ್ನಿಸ್ತಿರುತ್ತೆ. ಸೊ ಇದನ್ನು ಓದಿದ ಮೇಲೆ ಹೇಳಿಕೆಗಳನ್ನು ಮಾಡ್ಬೇಕಾದ್ರೆ ಒಂದ್ಸರಿ ಅನಲೈಸ್ ಮಾಡಿ, ನಂಗೆ ಏನು ಕೇಳ್ಯಾನ ಇಲ್ಲಿ ಕ್ವಶನ್, ತಪ್ಪು ಕೇಳ್ಯಾನ ಸರಿ ಕೇಳ್ಯಾನ, ತಪ್ಪು ಕೇಳಿದಾನ ಸರಿ ಕೇಳಿದಾನ, ಅದಾದಮೇಲೆ ಟಿಕ್ ಮಾಡಿ. ಭಾಳ ಕೇರ್ಫುಲ್ಲಾಗಿ ಬಂದಮೇಲೆ ಭಾಳ ಪಶ್ಚಾತ್ತಾಪ ಪಡ್ತೀರ. 1 ಮಾರ್ಕ್ಸಿಂದನೇ ಹೊರಗುಳಿಯೋ ಚಾನ್ಸಸ್ ಭಾಳಷ್ಟು ಇರುತ್ತೆ. ಸೊ ಹಂಗಾಗಿ ನೀವು ಭಾಳ ಕೇರ್ಫುಲಿ ಚೂಸ್ ಮಾಡಬೇಕು. ಓಕೆ, ಈ ಥರ ಹೇಳಿಕೆಗಳಿದ್ದಾಗ ಆಲ್ಮೋಸ್ಟ್ ಅವಾಯ್ಡ್ ಮಾಡಿ. 1 ಹೇಳಿಕೆ ಸರಿ, 2 ಹೇಳಿಕೆ ಸರಿ, 3 ಹೇಳಿಕೆ ಸರಿ ಅನ್ನೋದು ಅವಾಯ್ಡ್. ಇವೆಲ್ಲ ಪ್ರಾಕ್ಟೀಸಿಂದ ಬರೋಂಥವು. ನಿಮ್ಗೆ ಪ್ರಾಕ್ಟೀಸ್ ಮಾಡಿ ನಾನು ಗೆಸ್ ಕರೆಕ್ಟ್ ಮಾಡ್ತೀನಿ, ಆಲ್ಮೋಸ್ಟ್ ಗೆಸ್ಸಿಂಗ್ ನಂದು 100% ರೈಟ್ ಇರುತ್ತೆ ಅನ್ನೋದಾದರೆ ಮಾತ್ರ ಅಟೆಂಪ್ಟ್ ಮಾಡ್ಬೇಕು. ಇವೆಲ್ಲ ಮಾಡೋಕ್ಕೆ ಹೋಗ್ಬೇಡಿ. ಯಾವುದು 1 ಹೇಳಿಕೆ, 2 ಹೇಳಿಕೆ, 2 ಹೇಳಿಕೆಗಳು ಸರಿ, ಮೇಲಿನ 2 ಹೇಳಿಕೆಗಳು ಸರಿ, ಈ ಥರದ್ದು ಇದನ್ನ ಅವಾಯ್ಡ್ ಮಾಡಿ. ಅದೇ A ಮತ್ತು B ಇವನ್ನ ಆಲ್ಮೋಸ್ಟ್ ಟ್ರೈ ಮಾಡಿ. ಇವನ್ನ ನಾನು ಹೇಳ್ತೀನಿ, ಇವನ್ನ ಟ್ರೈ ಮಾಡಿ. ಇದು ಒಂದೇ ಒಂದಾದರೆ 2 ತಪ್ಪ, ಇಲ್ಲ ಹಂಗಾಗಲ್ಲ. 1 ಹೇಳಿಕೆ, ಈ 3ರಲ್ಲಿ 4 ಹೇಳಿಕೆಗಳಿತ್ತು ಅಂದರೆ ಈ 3ರಲ್ಲಿ ನೀವು ಯಾವ್ದು ಹಾಕಿದ್ರು ತಪ್ಪಾಗೋ ಚಾನ್ಸಸ್ ಜಾಸ್ತಿ ನಾನು ಅನ್ಭವಿಸೋದಂಗೆ ಇದರಲ್ಲಿ ಜಾಸ್ತಿ ತಪ್ಪು. ಅದಕ್ಕೆ ಇದನ್ನು ಟ್ರಿಕ್ ಮಾಡಿನೇ ಎಕ್ಸಾಮಿನರ್ಸ್ ಇದನ್ನು ಇಂಟ್ರೊಡ್ಯೂಸ್ ಮಾಡಿತ್ತು. UPSC ಫಸ್ಟ್ ಇಂಟ್ರೊಡ್ಯೂಸ್ ಮಾಡಿದ್ರು, ಅದಾದಮೇಲೆ ಬೇರೆ ಬೇರೆ ಎಕ್ಸಾಮ್ಸ್ಗಳಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ರು. ಸೊ ಈ ಥರದಲ್ಲಿ ಸ್ಟ್ರಾಟಜಿ ಮಾಡ್ಕೊಳ್ಳಿ. ಗೊತ್ತಾಯ್ತಾ? ಮತ್ತೆ ಸರ್ 100 ಕ್ವಶನ್ಸ್, ಎಸ್ ನೀವು ಓದಲೇಬೇಕು, 100 ಕ್ವಶನ್ಸ್ ಓದಲೇಬೇಕು. ಅದು ಬರುತ್ತೋ ಬರಲ್ಲೋ ಅದ 100 ಕ್ವಶನ್ಸ್ ಅಟೆಂಪ್ಟ್ ಮಾಡಲೇಬೇಕು. ಅಟೆಂಪ್ಟ್ ಅಂದರೆ ಇನ್ ದ ಸೆನ್ಸ್ ಹಾಕಬೇಕು ಅಲ್ಲ, ಟಿಕ್ ಹಾಕಬೇಕು ಅಂತಲ್ಲ, ನೀವು 100 ಕ್ವಶನ್ಸ್ನು ರೀಡಿಂಗ್ ಮಾಡಿರಲೇಬೇಕು. ಸೊ ಇದನ್ನು ನೆನ್ಪಿಟ್ಕೊಳ್ಳಿ. ಈ ಥರ ಸ್ಟ್ರಾಟಜೀಸ್ನ ಬಳಸ್ತಾ ಹೋಗಿ. ಮತ್ತು ಸ್ಪೀಡಾಗಿ ನೀವು ಮಾಡೆಲ್ ಪೇಪರ್ಸ್ ಬಿಡಿಸ್ತಿರ್ತೀರಲ್ಲ, ಯಾವುದಾದ್ರೂ ನೆಕ್ಸ್ಟ್ ಇರೋ ಎಕ್ಸಾಮ್ಸ್ ಯಾವ ಐತೆ, ಇವಾಗ ಅಗ್ರಿಕಲ್ಚರ್ ಎಕ್ಸಾಮ್ AO ಎಕ್ಸಾಮ್ಸ್ ಐತಾ, ಅವ್ರಿಗೆ ಒಂಥರ ರಿಸೋರ್ಸ್ ಪೇಪರ್ ಯಾವುದಾದ್ರೆ PC ಇದೆ. ಇವಾಗ ಸಿವಿಲ್ PC ಇದೆ ಐತಲ್ಲ ಎಕ್ಸಾಮ್, ಆ PC ಎಕ್ಸಾಮ್ದು ತೊಗೊಂಡು ಅದರಲ್ಲಿ ಅನಲೈಸ್ ಮಾಡಿ, ಮತ್ತು ಇದನ್ನು ಹೆಂಗೆ ಅಂದರೆ ಆ ಪೇಪರ್ನ ತೊಗೊಂಡು ಅವತ್ತೇ ಪೇಪರ್ನ ತೊಗೊಂಡು ಒಂದು ಎಕ್ಸಾಮ್ನ ಕೂತಿದ್ದೀನಿ, ನನ್ನ ಸ್ಟ್ರಾಟಜೀಸ್ನ ಯಾವ ಥರ ನಾನು ಎಕ್ಸಾಮಲ್ಲಿ ಫಾಲೋ ಮಾಡಬೇಕು ಅಂತಿದ್ದೀನಲ್ಲ, ಅದೇ ಥರ ಫಾಲೋ ಮಾಡಿ ಬಿಡಿಸಿ. ಇದು ಆ್ಯಕ್ಚುಲಿ ಮಾಕ್ ಟೆಸ್ಟ್ ಇದ್ದಂಗೆ. ಯಾವ್ಯಾವ ಇನ್ಸ್ಟಿಟ್ಯೂಷನ್ಸ್ ಮಾಡೋಕ್ಕಿಂತ ಇದು ಬೆಸ್ಟ್ ಮೆಥಡಾಲಜಿ. ಸೊ ಈ ಥರ ಮಾಡಿ ಕಂಪ್ಲೀಟ್ಲಿ ಸಕ್ಸೆಡ್ ಆಗ್ತೀರಾ. ಸ್ಟ್ರಾಟಜೀಸ್ ಬಳಸ್ಬೇಕಾದ್ರೆ ಭಾಳ ಕೇರ್ಫುಲ್. ನೀವು ಪ್ರಾಕ್ಟೀಸ್ ಮಾಡಿರೋ ಸ್ಟ್ರಾಟಜೀಸ್ನ ಬಳಸಿ. ಇದು ನಾನು ಬಳಸ್ತಿರೋಂಥ ಸ್ಟ್ರಾಟಜೀಸ್ನ ಹೇಳ್ತಿದ್ದೀನಿ. ನೀವು ಇನ್ನೂ ಪ್ರಿಪೇರ್ ಆಗ್ತಿದ್ದೀರ ಅನ್ನೋ ಭಾಳ ಸುಲಭ ಇದು. ಈ ಥರ ಮಾಡ್ಕೊತಂದ್ರೆ ನೀವು ಪೇಪರ್ ಬಿಡಿಸ್ಬೇಕಾದ್ರೆ 3 ಲೇಯರಲ್ಲಿ ಬಿಡಿಸೋದು. ಫಸ್ಟ್ ರೌಂಡು, ಸೆಕೆಂಡ್ ರೌಂಡ್, ಥರ್ಡ್ ರೌಂಡ್ ಆಗಿರಲಿ, ಮತ್ತು 100 ಕ್ವಶನ್ಸ್ ಹೆಂಗೆ ಅಟೆಂಡ್ ಮಾಡೋದು, ಮತ್ತು ಯಾವ್ಯಾವ ಕ್ವಶನ್ ಅಟೆಂಡ್ ಮಾಡಬೇಕು, ಪ್ರೊಬ್ಯಾಬಿಲಿಟಿ ನಿಮ್ಗೆ 2 ಆಪ್ಷನ್ಸ್ ಗೊತ್ತು, 50% ಗೊತ್ತು, ಇನ್ನೂ 50% ಗೊತ್ತಿಲ್ಲ ಅಂದರೆ ಕಣ್ಣು ಮುಚ್ಚಿ ಆನ್ಸರ್ ಮಾಡಿ. 50% ಚಾನ್ಸ್ ಇರುತ್ತೆ. ಅಂದರೆ ನೀವು 4 ಆನ್ಸರ್ ಮಾಡಿದರೆ 2 ಕರೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ. ಇದೇ ಪ್ರೊಬಬಿಲಿಟಿ ಹೇಳೋದು. ನಮ್ಮ ಮ್ಯಾಥಮೆಟಿಕ್ಸಲ್ಲಿ ಪ್ರೊಬಬಿಲಿಟಿ ಏನು ಇರುತ್ತೆ, ಇದನ್ನೇ ಹೇಳ್ತದೆ. ಅದಕ್ಕೆ ಹೇಳ್ತಿರೋದು ನಾನು, ಮ್ಯಾಥಮೆಟಿಕ್ಸ್ ಕಲೀರಿ, ಮೆಂಟಲ್ ಎಬಿಲಿಟಿ ಕಲಿತ್ರೇ ನಿಮ್ಗೆ ಬೇರೆ ಕಡೆನೂ ಭಾಳ ಹೆಲ್ಪ್ ಆಗುತ್ತೆ ಅಂತ. ಸೊ 4ರಲ್ಲಿ 2 ಕರೆಕ್ಟ್ ಆದರೆ ಏನಾಯ್ತು, ನಿಮಗೆ ಲಾಭನೇ ಆಯಿತು. 4ಕ್ಕೆ 1 ಕರೆಕ್ಟ್ ಆದರೆ ಲಾಸ್ ಇಲ್ಲ, ನಷ್ಟ ಇಲ್ಲ, ಲಾಭ ಇಲ್ಲ. ಅದೇ 2 ಕರೆಕ್ಟ್ ಆದರೆ ಲಾಭ ಅಲ್ಲ, ರೈಟ್? ಸೊ ಹಂಗಾಗಿ ಈ ಥರ ಸ್ಟ್ರಾಟಜೀಸ್ನ ಬಳಸಿ ಎಕ್ಸೆಲ್ ಆಗಿ ನೀವು ಎಕ್ಸಾಮ್
ಬರೆದು ಒಂದು ಹುದ್ದೆಗೆ ಸೇರ್ಕೊಳ್ಳಿ ಅಂತ ಆಶಿಸ್ತಾ ಥ್ಯಾಂಕ್ ಯು ಸೋ ಮಚ್. ಹೀಗೆ ಮುಂದಿನ ಏನಾದರೂ ಇನ್ನೂ ಹೆಚ್ಚಿನ ಸ್ಟ್ರಾಟಜೀಸ್ ಬೇಕಾಗಿತ್ತು ಅಂದರೆ ತಿಳಿಸಿ, ಕೆಳಗಿನ ಕಮೆಂಟ್ ಬಾಕ್ಸಲ್ಲಿ ನೀವು ತಿಳಿಸ್ಬೇಕು. ಮತ್ತು ನಮ್ಮ ಕುಮಾರ್ಸ್ ಅಕಾಡೆಮಿ ಚಾನಲ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತು ನಿಮ್ದು ಏನಾದರೂ ಕ್ವೈರೀಸ್ ಇದ್ದರೆ ಅದನ್ನು ಜಿಮೇಲ್ ಅಕೌಂಟ್ಗೆ ಕಳಿಸಿ. ಮತ್ತು ನಮ್ಮ ಇನ್ನೊಂದು ಚಾನಲ್ ಇದೆ, PYQ ಶಾರ್ಟ್ಸ್ ಅಂತ, PYQ ಶಾರ್ಟ್ಸ್ ಫಾರ್ ಯು ಅಂತ ಒಂದು ಚಾನಲ್ ಇದೆ. ಅದರಲ್ಲಿ ಪ್ರೀವಿಯಸ್ ಇಯರ್ ಕ್ವಶನ್ಸು UPSC, KPSC, ಬೇರೆ ಬೇರೆ ಸ್ಟೇಟ್ ಲೆವೆಲ್ ಎಕ್ಸಾಮ್ಸು, ಅದರಲ್ಲಿ ಕೇಳ್ತಕ್ಕಂಥ ಕ್ವಶನ್ಗಳು ಭಾಳಷ್ಟು ಸರಿ ರಿಪೀಟ್ ಆಗ್ತವೆ ನಮ್ಮ ಸ್ಟೇಟ್ ಲೆವೆಲ್ ಎಕ್ಸಾಮ್ಸಲ್ಲಿ. ಆಸ್ಪಿರೆಂಟ್ ರೆಡಿ ಟು ವಾರ್ ಅನ್ನೋ ಥರ ರೆಡಿಯಾಗಿ ಎಕ್ಸಾಮ್ನ ಬರೀರಿ. ನಿಮ್ಮ ಎಕ್ಸಾಮ್ಗಳಲ್ಲಿ ಸಕ್ಸೀಡ್ ಆಗಿ ಒಳ್ಳೆಯದಾಗಲಿ ಅಂತ ಆಶಿಸ್ತಾ ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.